ಹಾಯ್ ಫ್ರೆಂಡ್ಸ, ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲ ಆರಾಮಿದ್ದೀರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ರೀ. ಬರ್ರಿ ಫ್ರೆಂಡ್ಸ, ನೋಡ್ರಿ ದಂಡಿ ಮೇಲೆ ಬಟ್ಟೆ ನೋಡ್ರಿ ಫ್ರೆಂಡ್ಸ. ನಮ್ಮ ಕಡೆ ಇದು ದಂಡಿಗೆ ಅಂತಾರೆ ನೋಡ್ರಿ. ನಿಮ್ಮ ಕಡೆ ಏನಂತಾರಂತ ಕಮೆಂಟ್ ಮಾಡಿರಿ. ನೋಡ್ರಿ ಹಂಗವ ಬಟ್ಟೆ ಡೈಲಿ ಹಾಕೊಂಡ್ಬಿಟ್ಟು ಈ ಥರ ಇದು ಮಾಡ್ತೀವಿ ನೋಡ್ರಿ. ಯಾಕಂತಂದ್ರೆ ಸಿಗಬೇಕಲ್ರಿ ಟೈಮಿಗೆ. ಹಂಗೆ ಅಂದ್ಬಿಟ್ಟು ಬ್ಯಾಗ್ನಾಗ ಇಡಲ್ಲ ನೋಡ್ರಿ, ಈ ಥರ ಹಾಕ್ಬಿಡ್ತೀವಿ ರೀ. ನಾನು ಅಷ್ಟೇ ಅವ್ರಿ, ನಮ್ಮ ಮನೆಯವರು ಒಂದು ಸ್ವಲ್ಪ ಅವ ನೋಡ್ರಿ ಈ ಕಡೆ. ಆಯಿತು ಫ್ರೆಂಡ್ಸ, ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಸ್ವಾತಿ ಅಕ್ಕ ಅವರು ಅಮ್ಮ ತೀರ್ಕೊಂಡ ವಿಷಯ ರೀ ಫ್ರೆಂಡ್ಸ. ಯಾಕಂತಂದ್ರೆ ತಾಯಿ ತಂದೆ ಇದೆ, ಒಂದು ಹೆಣ್ಣಿಗೆ ತಾಯಿ ತಂದೆ ಇರಲ್ಲ ನೋಡಿ. ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ತಾಯಿ ತಂದೆ ಬೆಲೆ ಏನು ಅನ್ನೋದು, ಮತ್ತು ಆ ಕಷ್ಟ ಏನು ಅನ್ನೋದು ತಾಯಿ ತಂದೆ ಇಲ್ಲದ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ. ನಮ್ಮ ತಾಯಿ ತಂದೆನೂ ನೋಡಿರಿ, ನಮ್ಮ ತಾಯಿ ತೀರ್ಕೊಂಡ್ಬಿಟ್ಟು 2 ಇಯರ್ ಅಲಾಗ ಬಂತು ರೀ ಫೆಬ್ರವರಿಗೆ. ನಮ್ಮ ತಂದೆ 1.5 ವರ್ಷ, 1 ವರ್ಷದಲ್ಲೇ ಇಬ್ಬರು ಹೋದರ್ರಿ. ನಮ್ಮ ಅಜ್ಜಿ 3 ಜನ ಹೋದರ್ರಿ ಫ್ರೆಂಡ್ಸ. ನಮಗೂ ಇಷ್ಟು ದುಃಖ ಆಗ್ತದಂತಂದ್ರೆ ಯಾವುದೇ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಹೋಗ್ತಿರು ನಿಜವಾಗ್ಲೂ ಹೇಳ್ತೀನಿ ರೀ, ನಮ್ಗೆ ಖುಷಿಯನ್ನು ಸಿಗಲ್ಲ ನೋಡ್ರಿ ಫ್ರೆಂಡ್ಸ. ಆದ್ರೆ ತಾಯಿ ತಂದೆ ಇದ್ರೆ, ನಮ್ಮ ತಾಯಿ ಇದ್ರೆ ನಾವೆಲ್ಲಾದರೂ ಒಂದು ಊರಿಗೆ ಹೋಗ್ಲತ್ತರ ಹಿಂಗೆ ಅನ್ನಿಸ್ತದ್ರಿ. ನಮ್ಮ ತಾಯಿ ಬರ್ತಾಳಲ್ಲ, ನಮ್ಮ ತಂದೆ ಬರ್ತಾನಲ್ಲ, ನಾವು ಹೋಗಮ್ಮಿ ನಮ್ಮ ಊರು ಹೊಂಟಾರ ಅನ್ನೋ ಒಂದು ಖುಷಿ ಇರ್ತದೆ ನೋಡ್ರಿ ಫ್ರೆಂಡ್ಸ. ಆದರೆ ಈಗ ನಮ್ಮ ತಾಯಿ ತಂದೆ ಹೋದ್ಮೇಲೆ ಅನ್ನಿಸ್ತದ್ರಿ, ಎಲ್ಲಿ ಹೋದ್ರೆ ಏನು ಸುಖ ಅದ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ. ನಿಜ ಹೇಳ್ಬೇಕಂದ್ರೆ ಎಲ್ಲಿಗೂ ಹೋಗೋ ಮನಸ್ಸಾಗಲ್ರಿ. ಮತ್ತು ಒಂಥರ ನಾವು ನಗ್ತಾ ಇರ್ತೀವಿ, ಹೊರಗಿನ ಮನ್ಸಲಿಂದ ನಗ್ತಾ ಇರ್ತೀವಿ, ಅದರ ಒಳಗಿನ ಮನಸ್ಸು ಎಷ್ಟು ಅಳ್ತಾ ಇರೋದು ಅನ್ನೋದು ಕಳ್ಕೊಂಡಿರೋರಿಗೆ ಮಾತ್ರ ಗೊತ್ತಂತ ಹೇಳ್ಬೋದು ರೀ. ಸ್ವಾತಿ ಅಕ್ಕನೂ ಅಷ್ಟೇ, ಅವ್ರ ತಾಯಿಗೆ ತುಂಬ ಸಪೋರ್ಟಿವ್ ಆಗಿದ್ರು. ತುಂಬ ಅವ್ರ ತಾಯಿಗೆ ನೋಡ್ಕೋತಾ ಇದ್ರು, ಜೋಪಾನ ಮಾಡ್ತಾಯಿದ್ರು. ಆದರೆ ಇಷ್ಟು ಬೇಗ ಅವ್ರ ತಾಯಿ ಹೋಗ್ಬರ್ತಿತ್ತು. ಯಾಕಂದರೆ ಜಾಸ್ತಿ ಏಜು ಆಗಿರಲಿಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ಪ್ರೀತಿ ಕೊಟ್ಟು 23 ವರ್ಷ, 24, 25 ಇರ್ಬೋದು. ಸ್ವಾತಿ ಅಕ್ಕಗೆ 26, 27 ಒಳಗಿರ್ಬೋದು. ಇಷ್ಟು ವರ್ಷ ಪ್ರೀತಿ ಕೊಟ್ಟು ಈಗ ಸಡನ್ನೆಸ್ಸಿಗೆ ಹೋದ್ರೆ ಇಷ್ಟು ನೋವಾಗುತ್ತಂದ್ರೆ ಫ್ರೆಂಡ್ಸ, ನಿಜವಾಗ್ಲೂ ಹೇಳ್ತೀನಿ. ನಾನು 23 ಏಜಲ್ಲಿ ನಮ್ಮ ತಾಯಿ ಹೋಗಿದ್ದು ಫ್ರೆಂಡ್ಸ. ನಾನು 2000ದಲ್ಲಿ ಹುಟ್ಟಿದ್ದು. 2023ಯಲ್ಲಿ ನಮ್ಮ ತಾಯಿ ಹೋಗಿದ್ದು ಫ್ರೆಂಡ್ಸ. ನಂಗೆ ಬಿಟ್ಟು ಹೋಗಿದ್ದು ಅಂದ್ರೆ ದೇವರು ಕರ್ಕೊಂಡ ನಮ್ಮ ತಾಯಿ ಹೋದ್ಲು. ನಾನು ಎಷ್ಟೇ ಟ್ರೈ ಮಾಡಿದ್ರು ನಮ್ಮ ತಾಯಿ ಉಳಿಯೋ ಸಾಧ್ಯತೆ ಇರಲಿಲ್ಲ ರೀ ಫ್ರೆಂಡ್ಸ. ನಾನು ಅವಳು ಚಲೋ ಇದ್ದಾಗ ಆಕೆ ಜೊತೆ ಇದ್ರಿ. ಆಕಿನ ಜೊತೆ ಕುಂತು ನಿಂತು ಆಕಿನ ಕೈ ತುತ್ತು ನಾ ಎಷ್ಟು ದೊಡ್ಡಕ್ಕಾದ್ರೂ ಫ್ರೆಂಡ್ಸ, ನಿಜ ಹೇಳ್ತಾ ಇದ್ದೀನಿ, ನಾ ಇಷ್ಟು ದೊಡ್ಡಕ್ಕಾದ್ರೂ ನಮ್ಮ ತಾಯಿನ ಅವಳ ಕೈ ತುತ್ತು ಕೊಡ್ತೀವಿ ರೀ ನನಗೆ. ನಮ್ಮಮ್ಮ ಊಟ ಮಾಡ್ತಾರೆ, ನಾ ಅಲ್ಲಿ ಮಲ್ಕೊಂಡಿದ್ದ ಅಂದ್ರೆ ಉಣ್ಬಾ ಇಲ್ಲ ಅಂತಿದ್ರಿ. ನಾನು ಯಾವ ತುತ್ತು ಮಾಡಿಕೊಡು ಅಂದ್ರೆ ಕೈ ತುತ್ತು ಮಾಡಿಕೊಡ್ತೀವಿ ರೀ ಫ್ರೆಂಡ್ಸ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಹಣೆಗೂ ನಿಜ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗ ಇಷ್ಟು ಹೊಟ್ಟೆ ಚುರ್ರು ಅಂತದ್ರಿ ಫ್ರೆಂಡ್ಸ. ಕೇಳಕ್ಕೆ ಹೋಗ್ಬೇಡ್ರಿ, ನೆನಪು ಬಂದ್ರೆ ತಾನಾಗೆ ಕಣ್ಣೀರು ಬರ್ತಾವ್ರಿ. ದಿನನಿತ್ಯ ನಾನು ಊಟ ಮಾಡಿ ಮಲ್ಕೊಂಡಾಗ ನಮ್ಮ ತಾಯಿ ನೆನೆಸ್ದೇ ಇರೋ ದಿನವೇ ಇಲ್ಲ ಫ್ರೆಂಡ್ಸ. ತಾಯಿ ಇಲ್ಲದೆ ಏನೂ ಇಲ್ಲರಿ. ಒಂದು ಹೆಣ್ಣಿನ ಜನ್ಮಕ್ಕೆ ತಾಯಿ ತಂದೆ ಇರಲೇಬೇಕ್ರಿ. ತಂದೆ ಇರಲಿಲ್ಲ ಅಂದರೂ ನಡೀತದ್ರಿ, ಅದರ ತಾಯಿ ಅಂತೂ ಒಂದು ಕಷ್ಟ ಆಗಲಿ ಸುಖ ಆಗಲಿ ಮನಸ್ಸಲ್ಲಿರೋ ಏನೇ ಒಂದು ಹೇಳ್ಕೊಳಕ್ಕೋ ತಾಯಿ ಇರ್ಬೇಕ್ರಿ. ಈಗ ನನ್ನ ಮನಸ್ಸು ಭಾರ ಆದಾಗ, ನಂಗೆ ಕಷ್ಟ ನೋವು ಆದಾಗ ಯಾರ ಮುಂದೆ ಹೇಳ್ಕೊಬೇಕಂತ ಸಡನ್ಲಿಸಿ ನನ್ನ ತಾಯಿ ನೆನಪಾಗ್ತಾಳ್ರಿ ಫ್ರೆಂಡ್ಸ ನನಗೆ. ನಮ್ಮ ತಾಯಿ ಇದ್ರೆ ನಾನು ಹೇಳ್ಕೊತಿದ್ದಲ್ಲ, ನಮ್ಮ ತಾಯಿ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ತಿದ್ಲಲ್ಲ ಅನ್ನೋ ಒಂದು ದುಃಖ ಇಷ್ಟ ಆಗ್ತದ್ರಿ, ತಡ್ಕೊಳಕ್ಕೆ ಆಗಲ್ಲ ನೋಡ್ರಿ ಫ್ರೆಂಡ್ಸ. ತಾಯಿ ಇರ್ಬೇಕು ನೋಡ್ರಿ. ನಮ್ಮ ತಾಯಿನೂ ಭಾಳಷ್ಟು ಬೇಗ ಹೋದ್ರಂತ ಹೇಳ್ಬೋದು ರೀ. ಏಜ್ ಆಗಿರಲಿಲ್ಲ, ಚಿಕ್ಕ ವಯಸ್ಸು. ಅಂಥ ವಯಸ್ಸಲ್ಲಿ ನಮಗೆ ಬಿಟ್ಟು ಹೋದ್ರಿ. ನಮ್ಮ ತಾಯಿ ಆ ಬೇಮಾರಿ ಬರಲಿಲ್ಲ ಅಂತಂದ್ರೆ ಇನ್ನೂ ಭಾಳ ಚಲೋ ಇರ್ತೀರಿ ಫ್ರೆಂಡ್ಸ. ಇನ್ನೂ 20-30 ವರ್ಷ ಏನಾಗ್ತಿದ್ದಿಲ್ಲ, ಅಷ್ಟು ಚಲೋ ಇದ್ದರು. ಒಂದು ದಂಧೆ ಕೆಲಸ ಮಾಡೋದ್ರ ಕಲ್ಲಿಗೆ ಹಣಿಬಾರ್ದು ಅಂತ ಅಂತೀರಿ ಫ್ರೆಂಡ್ಸ. ಆ ಥರ ನಮ್ಮ ತಾಯಿ ಇದ್ದಿಳ್ರಿ. ಏನೇ ಕೆಲಸ ಇರಲಿ ಮಾಡಿ ಮುಗಿಸ್ತೀನಿ ಅನ್ನೋ ಒಂದು ಹಠ ಛಲವಾದಿ ಎದ್ದಿಳು ನಮ್ಮಮ್ಮ. ಒಂದು ದಿವ್ಸನೂ ಕುಂತು ಉಂಡಿದ್ದಿಲ್ಲ, ಒಂದು ದಿವ್ಸನೂ ಸುಖದ ರೊಟ್ಟಿ ನಮ್ಮ ತಾಯಿ ಉಳ್ಳಿಲ್ರಿ ಫ್ರೆಂಡ್ಸ. ತವ್ರ ಮನ್ಯಾಗೂ ಕತ್ತಿ ಹಂಗೆ ದುಡ್ದು, ಗಂಡನ ಮನ್ಯಾಗೂ ಕತ್ತಿ ಹಂಗೆ ದುಡ್ದು, ಆ ದುಡಿಯೋ ಜೀವನದಲ್ಲೂ ನಮ್ಮ ತಾಯಿನ ನೆಮ್ಮದಿಯಾಗಿ ಇಡಲಿಲ್ಲ ದೇವರು. ಇಷ್ಟು ಬೇಗ ಕಿತ್ಕೊಂಡ್ಬಿಟ್ಟ. ನಮ್ಮ ತಾಯಿ ಆಸೆ ಕನಸು ಇನ್ನೂ ಭಾಳಷ್ಟು ಇದ್ದೀವ್ರಿ. ಭಾಳ ಚಲೋ ಮನೆ ಕಟ್ಟಬೇಕು, ಮಕ್ಕಳ ತಲೆ ಮೇಲೆ ನೆರಳಾಗಿ ಇನ್ನೊಂದು 4 ದಿನ ಇರಬೇಕು ಅನ್ನೋ ಒಂದು ಮನಸ್ಸಲ್ಲಿತ್ತು ರೀ.
ಆದ್ರೆ ಇಷ್ಟು ಬೇಗ ಹೋದ್ರು ನೋಡ್ರಿ. ಸ್ವಾತಿ ಅಕ್ಕನೂ ಅಷ್ಟೇ ರೀ, ಅವರು ಒಂದು ಮಗು ಇದೆ, ಹೆಂಗೋ ಒಂದು ಸ್ವಲ್ಪ ದಿನ ನೆನೆಸಿ ಮರೆತು ಬಿಡ್ತಾರೆ. ಆದ್ರೆ ಅವ್ರ ತಂದೆ ಒಂದು ಜೀವನ ಸಂಗಾತಿ ಇಲ್ಲ ಅಂದಮೇಲೆ ಇರೋದು ತುಂಬ ಕಷ್ಟ ರೀ ಫ್ರೆಂಡ್ಸ. ನಾವೇ ಒಂದು 4 ದಿನ ಊರಿಗೆ ಹೋದೆವು ಅಂತಂದ್ರೆ ಇಷ್ಟು ಅನ್ನಿಸ್ತದೆ, ನಮ್ಮ ಜೀವನದಲ್ಲಿ ಏನೂ ಇಲ್ಲ, ನಮ್ಮ ಜೀವನದಲ್ಲಿ ಎಲ್ಲನೂ ಕಳ್ಕೊಂಡ್ವಿ, ಏನಿಲ್ಲ, ಒಂಥರ ಸತ್ತ ಶವದ ಹಾಗೆ ನಾವು ಬದುಕಬೇಕಾಗ್ತದೆ ರೀ ಫ್ರೆಂಡ್ಸ. ಆದ್ರೆ ಅವ್ರ ತಂದೆಗೆ ಎಲ್ಲ ತಡ್ಕೊಳ್ಳೋ ಶಕ್ತಿ ಆ ದೇವರು ಕೊಡಲಿ ಅಂತ ನಾ ಕೇಳ್ಕೊತೀನಿ ನೋಡ್ರಿ. ಮಕ್ಕಳಿಗೆ ಇಷ್ಟು ನೋವಾಗ್ತದಂದ್ರೆ ಅವ್ರ ಜೊತೆ ಕಾಲ ಸಂಸಾರ ಕಳೆದು ಸಂಸಾರ ಸಾಗಿಸಿ ಇಷ್ಟೊಂದು ವರ್ಷ ಸಂಸಾರ ಸಾಗಿಸಿ ಈಗ ಸಡನ್ಲಿ ಬಿಟ್ಟು ಹೋದ್ರೆ ಭಾಳ ನೋವಾಗ್ತದೆ ರೀ. ಅದ್ರ ಈಗ ಅವ್ರ ತಾಯಿ ಮಗ ಸಸಿ ಹರ ರೀ. ಅವ್ರವರು ಕುಂತರು ನಿಂತರು ಅವ್ರವರು ಏನೋ ಊಟ ಟೈಮಲ್ಲಿ ಸ್ವಲ್ಪ ಕೂತ್ಕೊಂಡ್ರೆ ಟೈಮ್ ಸ್ಪೆಂಡ್ ಮಾಡೋ ಜೊತೆ ಇರ್ಬೋದು. ಆದ್ರೆ ಅವ್ರು ಒಬ್ಬರಿದ್ದಾಗ ಅದು ಎಷ್ಟು ನೆನಪು ಬರುತ್ತಂದ್ರೆ ಸಾಯೋ ಥರ ರೀ, ನರಕ ಅನ್ಬೋದಂಗೆ ನೋಡ್ರಿ ಫ್ರೆಂಡ್ಸ್. ಒಬ್ಬರಿದ್ದಾಗ ಎಷ್ಟು ನೆನಪು ಬರ್ತಾರೆ ರೀ. ನಾನು ಅಷ್ಟೇ ರೀ, ನಮ್ಮ ಒಬ್ಬಬೇಕು ಅಂತಂದ್ರೆ ನಮ್ಮ ಮನೆಯವ್ರು ಇದ್ರೆ ಅಂದ್ರೆ ನಂಗೆ ಅಷ್ಟೊಂದು ಏನು ಅನ್ಸಲ್ಲ ರೀ. ನನ್ಗೆ ನಿಜ ಹೇಳ್ಬೇಕಂದ್ರೆ ನನ್ನ ಗಂಡನಲ್ಲೇ ನನ್ನ ತಂದೆ ಕಾಣತ್ತೀನಿ ಅಂತ ಹೇಳ್ಬೋದು ರೀ ಫ್ರೆಂಡ್ಸ. ಅಣ್ಣ ತಮ್ಮ ಆಗ್ತಾರೆ, ತಂದೆ ಹೋದರೆ ತಂದೆ ಸ್ಥಾನ ಅಣ್ಣ ತುಂಬ್ತಾನಂತ ಹೇಳ್ತಾರೆ ರೀ. ಆದ್ರೆ ನನ್ನ ಪಾಲಿಗೆ ಅಣ್ಣ ಇದ್ದು ಸತ್ತ ಹಾಗೆ. ಹೇಳ್ಬಾರ್ದು ಈ ಮಾತಾದ್ರೆ ಹೇಳಕತ್ತೀನಿ ರೀ ಫ್ರೆಂಡ್ಸ. ಅಣ್ಣನ ಪ್ರೀತಿ ನಾವು ಚಿಕ್ಕವರಾಗಲೇ ಕಳ್ಕೊಂಡ್ಬಿಟ್ವಿ. ಇದ್ದು ಇಲ್ಲದ ಹಾಗೆ ನಮ್ಮ ಅಣ್ಣ ತಾಯಿ ತಂದೆಗೂ ಅಷ್ಟೇ, ಮುಂದೆ ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ. ನನ್ನ ಗಂಡನೇ ನಮ್ಮ ತಂದೆ ತಾಯಿ ಸ್ಥಾನ ತುಂಬ್ಲತ್ತಾರ ಅಂತ ಹೇಳ್ಬೋದು ರೀ. ನನ್ನ ತಂದೆ ಹೆಂಗೆ ನೋಡ್ಕೋತಿರೋ ಹಂಗೆ ನೋಡ್ಕೋತಾರ ನೋಡ್ರಿ. ನಾನೇ ಒಂದು ಸರಿ ಸಿಟ್ಟಿಗೆ ಬರ್ತೀನಿ ರೀ, ಇದು ಮಾಡ್ತೀನಿ ರೀ. ಅದರ ಸಿಟ್ಟು ಅನ್ನೋದು ನನ್ನ ಮೇಲೆ ತೋರ್ಸಂಗಿಲ್ಲ ನೋಡ್ರಿ ಫ್ರೆಂಡ್ಸ. ನಿಜ ಹೇಳ್ಬೇಕಂದ್ರೆ ನಾವು ಒಂದು ರೀತಿಲಿ ಪುಣ್ಯ ಪಡೆದಿದ್ರಿ. ಮದುವೆ ಆಗಲ್ಲ ಅಂತಂದ್ರೆ ನಮ್ಮ ತಂದೆ ಫೋರ್ಸ್ ಮಾಡಿಬಿಟ್ಟು ಮದುವೆ ಮಾಡ್ತಾರ್ರಿ. ಯಾಕೆ ವಿಡಿಯೋ ಆಫ್ ಮಾಡತ್ತೀನಿ ಅಂತಂದ್ರೆ ಅಲ್ಲಿ ಸಾಂಗ್ ಹಚ್ಚಿದ್ದಾರ್ರಿ. ಒಮ್ಮೊಮ್ಮೆ ಕೇಳಿ ಬರ್ಲತ್ತದ ಜಾಸ್ತಿ, ಹಂಗಾಗ್ಬಿಟ್ಟು ಕಾಪ್ರೇಟ್ ಬೀಳ್ತದಂತ ನಾನು ವಿಡಿಯೋನ ಆಫ್ ಮಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ. ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆ ಸ್ಥಾನ ನನ್ನ ಗಂಡ ತುಂಬಿದ್ದಾರ್ರಿ ಫ್ರೆಂಡ್ಸ. ನಿಜ ಹೇಳ್ತೀನಿ. ನಾನು ಎಷ್ಟು ಮದುವೆವಲ್ಲ ಅಂತಂದ್ರು ನಮ್ಮ ತಂದೆ ನಂಗೆ ಫೋರ್ಸ್ ಮಾಡ್ತಾರ್ರಿ. ನಿಮ್ಮ ತಾಯಿನೂ ಇಲ್ಲ, ನಾನು ಏನಾದರೂ ಆಗಿ ಸತ್ತೋದ್ರೆ ನೀನು ಎಲ್ಲಿರ್ತಿ, ನಾ ಇದ್ದಾಗಲೇ ನಿನ್ನ ಜೀವನ ಹೆಂಗೆ, ನಾನು ಹೋದ್ಮೇಲೆ ಇನ್ನು ಹೆಂಗೆ ಅಂತ ತಂದೆ ನನಗೆ ಮದುವೆ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ. ನಿಜ ಹೇಳಬೇಕು ಅಂದ್ರೆ ನನ್ನ ತಂದೆ ಕೊಟ್ಟ ಗಿಫ್ಟ್ ರೀ ನನ್ನ ಗಂಡ. ನನ್ನ ಗಂಡನೊಳಗೆ ನನ್ನ ತಂದೆ ಪ್ರೀತಿ ಕಾಣುತ್ತೆ ನೋಡ್ರಿ ಫ್ರೆಂಡ್ಸ. ನಿಜ ಹೇಳ್ಬೇಕಂದ್ರೆ ಇಷ್ಟು ನನಗಿದು ಮಾಡ್ತಾರೆ ಎಲ್ಲ ರೀತಿಯಲ್ಲಿ ನನಗೆ ಚಲೋ ನೋಡ್ಕೋತಾರೆ ರೀ. ನಾನು ಏನೇ ಒಂದು ಕೇಳಿದ್ರು ತನಗಿಲ್ಲ ಅಂದರೂ ನನಗೆ ತಂದು ಕೊಡ್ತಾರೆ ರೀ. ಅಷ್ಟು ಪ್ರೀತಿ ನನಗೆ ಮಾಡ್ತಾರಂತ ಹೇಳ್ಬೋದು ರೀ. ಸಾಮಾನ್ಯವಾಗಿ ಎಲ್ಲರೂ ಮನೆಯವ್ರು ಮಾಡ್ತಾರೆ ರೀ. ಅದರ ತಂದೆ ತಾಯಿ ಇಲ್ಲದ ಹೆಣ್ಮಕ್ಳಿಗೆ ತನ್ನ ಗಂಡಂದು ಪ್ರೀತಿ ಇಲ್ಲ ಅಂತಂದ್ರೆ ಪೂರ್ತಿ ನರಕ ಕಾಣಿದಂಗೆ ನೋಡ್ರಿ ಫ್ರೆಂಡ್ಸ. ತಂದೆ ತಾಯಿ ಇಲ್ಲ ಅಂತಂದ್ರೆ ಗಂಡನ ಪ್ರೀತಿ ಇದ್ರೆ ಏನು ಅನ್ಸಲ್ರಿ. ಅಥವಾ ತಂದೆ ತಾಯಿನೂ ಇಲ್ಲ ಗಂಡನೂ ಈ ಥರ ಅಂತಂದ್ರೆ ಹೆಣ್ಣಿನ ಬಾಳು ನರಕ ನೋಡ್ರಿ ಫ್ರೆಂಡ್ಸ. ಸ್ವಾತಿ ಅಕ್ಕಂದು ಅಷ್ಟೇ ರೀ. ಅವರು ಮನೆಯವ್ರು ಚಲೋ ನೋಡ್ಕೋತಾರೆ. ಇನ್ನು ಅವ್ರ ಅಪ್ಪನಿಗೆ ಅವ್ರ ಅಮ್ಮನ ನೆನಪು ಬರಲ್ದಂಗೆ ಸ್ವಾತಿ ಅಕ್ಕ ನೋಡ್ಕೋಬೇಕು. ನೋಡ್ಕೊಂಡ್ರೆ ಚಲೋ ಇರ್ತದೆ ನೋಡ್ರಿ ಫ್ರೆಂಡ್ಸ ನನ್ನ ಅನಿಸಿಕೆ. ಯಾಕಂತಂದ್ರೆ ಒಂದು ಯಾವ ಸೊಸೆನೂ ತುಂಬಕ್ಕಾಗಲ್ರಿ. ನಿಜ ಹೇಳ್ತೀನಿ ರೀ, ನಾನು ಹೇಳ್ತೇನೆ, ಯಾವ ಸೊಸೆನೂ ಒಂದು ಹೆಂಡತಿ ಜಾಗ ಮಗಳ ಸ್ಥಾನ ಆಗಲ್ಲ ನೋಡ್ರಿ. ನಮ್ಮ ತಾಯಿ ಹೋದ್ರು ನಮ್ಮ ತಂದೆಗೆ ಫಸ್ಟು ನಮ್ಮ ತಾಯಿ ಇದ್ರು ಅನ್ನೋ ಒಂದು ಧೈರ್ಯ ಐತ್ರಿ. ನಮ್ಮ ತಾಯಿ ಹೋದ್ಮೇಲೆ ನಿಜ ಹೇಳ್ಬೇಕಂದ್ರೆ ನಾನಿರೋದೊಂದು ಧೈರ್ಯ ಐತ್ರಿ ಫ್ರೆಂಡ್ಸ ನಮ್ಮ ತಂದೆಗೆ. ನನ್ನ ಮದುವೆ ಹಂಗಾಯ್ತು ಪೂರ್ತಿ ನಮ್ಮ ತಂದೆ ಎದೆ ಹೊಡೆದ್ರಿ. ನನಗೆ ಯಾರು ನೋಡ್ತಾರೆ, ನನಗೆ ಯಾರು ಮಾಡ್ತಾರೆ ಅಂತ ಪೂರ್ತಿ ಎದೆ ಹೊಡೆದ್ರು ನೋಡ್ರಿ. ನಮ್ಮ ತಾಯಿ ಹೋದ್ಮೇಲೆ ನಾನು ಒಂಥರ ಧೈರ್ಯ ಇದ್ದಂಗಿದ್ರಿ ನಮ್ಮ ತಂದೆಗೆ. ನಿಜ ಹೇಳ್ಬೇಕಂದ್ರೆ ನನ್ನ ಮದುವೆ ಮಾಡಿಬಿಟ್ಟು ಕಳಿಸಿದ್ಮೇಲೆ ನಮ್ಮ ತಂದೆ ಪೂರ್ತಿ ಎದೆ ಹೊಡ್ಕೊಂಡ್ಬಿಟ್ಟು ನನ್ನ ಮದುವೆ ಆಗಿದ್ದು 1.5 ತಿಂಗಳಲ್ಲೇ ನಮ್ಮ ತಂದೆ ತೀರ್ಕೊಂಡ್ರು. ಇಷ್ಟು ನರಕ ಯಾತನೆ ಫ್ರೆಂಡ್ಸ. ನಿಜ ಹೇಳ್ತೀನಿ, 2023 ನನ್ನ ಜೀವನದಲ್ಲಿ ನಾನು ಯಾವತ್ತೂ ಮರೆಯಲ್ಲ. ಸಾಯೋ ತನಕ ನನಗೆ ಆ ದಿನ ನೆನಪಿರ್ತದೆ ರೀ. 2023 ಇಷ್ಟು ದರಿದ್ರ ದಿನ ಬಂತು ನನಗೆ. ನಿಜ ಹೇಳ್ಬೇಕಂದ್ರೆ ಅಂಥ ಒಂದು ದಿನ ಬರ್ತದಂತ ನಾನು ಅಂದ್ಕೊಂಡಿರಲಿಲ್ಲ ನೋಡ್ರಿ ಫ್ರೆಂಡ್ಸ. ಇಷ್ಟು ದರಿದ್ರ ದಿನ ಬಂತು. ನನ್ನ ಜನ್ಮದಲ್ಲಿ ನಾನು ಹುಟ್ಟಿ ದೊಡ್ಡವಾಗಿನಿ ಯಾವತ್ತೂ ಬಂದಿಲ್ಲ ರೀ ಅಂಥ ದಿನ. ಆದರೆ 2023 ಅಂಥ ನರಕ ನೋಡೋದು ನೋಡ್ರಿ. ಸತ್ತಾಗ ಅಲ್ಲಾರ ನೋಡ್ತೀನೋ ಇಲ್ಲೋ ಗೊತ್ತಿಲ್ಲ ರೀ, ಬದುಕಿದ್ದಾಗ ಇಲ್ಲೇ ನೋಡ್ರಿ ಫ್ರೆಂಡ್ಸ.
ತುಂಬ ಅಂದ್ರೆ ತುಂಬ ಭಾಳ ಅಂದ್ರೆ ಭಾಳ ನಮ್ಮ ತಾಯಿ ತಂದೆಗೆ ನಾನು ಮಿಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ. ದೇವ್ರು ನನಗೆ ಏನಾರ ಒಂದು ಕೊಡ್ತಾನಂದ್ರೆ ನಾನು ಕೇಳೋದು ನಮ್ಮ ತಾಯಿ ತಂದೆಗೆ ಒಂದೇ ನೋಡಿರಿ ಫ್ರೆಂಡ್ಸ. ಏನು ಹೇಳಬೇಕು ಗೊತ್ತಾಗತ್ತಿಲ್ಲ ರೀ, ಇಷ್ಟು ಹೇಳ್ತೀನಿ ರೀ. ಸ್ವಾತಿ ಅಕ್ಕನಿಗೂ ಅವ್ರ ತಾಯಿ ಇಲ್ಲ ಅನ್ನೋ ಒಂದು ಕೊರಗು ಸಹಿಸ್ಕೊಳ್ಳೋ ಶಕ್ತಿ ಆ ದೇವ್ರು ಕೊಡಲಿ ಅಂತ ಹೇಳ್ತೀನಿ ರೀ. ಸಹಿಸ್ಕೊಳ್ಳೋಕೆ ಯಾವ ದೇವ್ರು ಕೊಟ್ಟರು, ಯಾರೆಷ್ಟು ಸಮಾಧಾನ ಮಾಡಿದ್ರು ಅದು ನೋವು ಅವ್ರ ಜೊತೆ ಕಳೆದ ಕಾಲ ನೆನಪು ಯಾವತ್ತೂ ಎಲ್ಲಿಗೂ ಹೋಗಲ್ರಿ. ಅದು ನೆನೆಸ್ಕೊಂಡು ಆ ಕ್ಷಣ ಕ್ಷಣ ನಮ್ಗೆ ನರಕನೇ ಫ್ರೆಂಡ್ಸ. ಆದರೂ ಸಹಿಸ್ಕೊಂಡು ಧೈರ್ಯದಿಂದ ಇರಲಿ, ಧೈರ್ಯ ತಗೊಂಡು ಆ ಶಕ್ತಿಯ ದೇವರು ಅವಳಿಗೆ ಕೊಡಲಿ, ಅವ್ರ ತಂದೆಗೆ ಮತ್ತು ಅವಳಿಗೆ ಕೊಡಲಿ ಅಂತ ಕೇಳ್ಕೊತೀನಿ ರೀ. ಮಗ ಏನು ರೀ, ಮಕ್ಕಳೇನೋ ಗಂಡಸು ಮಕ್ಕಳು ಮರಿಬೋದು ರೀ, ಅದರ ಕಟ್ಕೊಂಡು ಹೆಂಡ್ತಿನ ಗಂಡ ಮರೆಯೋದು, ಗಂಡನ ಹೆಂಡ್ತಿ ಮರೆಯೋದು ತುಂಬ ಕಷ್ಟ. ಮತ್ತು ತಾಯಿ ತಂದೆನ ಗಂಡು ಮಕ್ಳಕ್ಕಿಂತ ಹೆಣ್ಮಕ್ಳು ಮರೆಯೋದು ತುಂಬ ತುಂಬ ಕಷ್ಟ ಫ್ರೆಂಡ್ಸ. ಸಾಯತನ ನೆನಪಿರ್ತದೆ. ಯಾರ ತಾಯಿ ತಂದೆ ಅಂತ ಅಮ್ಮ ಅಪ್ಪ ಅಂತ ಕರಿತಾಯಿದ್ರೆ ನಾವು ಯಾರಿಗೆ ಕರಿಬೇಕು ಅನ್ನೋ ಒಂದು ಫೀಲ್ ಬರ್ತದೆ ರೀ, ದುಃಖ ಆಗ್ತದೆ ರೀ, ಮನಸ್ಸೊಳಗೆ ಮನಸ್ಸು ಅಳ್ತಾ ಇರ್ತದೆ ಅಂತ ಹೇಳ್ಬೋದು ರೀ. ನಾನು ಆ ದಿನ ಅನುಭವಿಸ್ತೀನಿ ರೀ ಫ್ರೆಂಡ್ಸ, ಹಾಗಾಗಿ ಹೇಳತ್ತೀನಿ ರೀ. ಪ್ಲೀಸ್ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಇವತ್ತು ಈ ವಿಡಿಯೋ ಮಾಡ್ಬೇಕು ಅನ್ನಿಸ್ತ್ರಿ, ಹಾಗಾಗಿ ಮಾಡಿ ನೋಡಿರಿ ಫ್ರೆಂಡ್ಸ. ನೋಡ್ಬೋದು ರೀ ನಮ್ಮ ತಂದೆ ತಾಯಿ ಮತ್ತೆ ವಾಪಸ್ ಬರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ನೋಡ್ರಿ. ಮಿಸ್ ಯು ಅಪ್ಪ ಅಮ್ಮ, ಆದಷ್ಟು ಜಲ್ದಿ ನನ್ನ ಲೈಫ್ ಒಳಗೆ ಮತ್ತೆ ಬರ್ರಿ ಅಂತ ಕೇಳ್ಕೊತೀನಿ ರೀ ಫ್ರೆಂಡ್ಸ. ಐ ಲವ್ ಯು ಅಪ್ಪ ಅಮ್ಮ. ಬಾಯ್ ಫ್ರೆಂಡ್ಸ, ಮತ್ತೆ ಸಿಗ್ತೀನಿ ರೀ ಮುಂದಿನ ಲಾಗ್ಳಾಗ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಎಲ್ಲರೂ ಖುಷಿಯಾಗಿರಿ. ಇರೋದೊಂದು ಜೀವನ, ನಗ್ತಾ ಇರಿ. ಈ ಕ್ಷಣ ನೆನೆಸ್ಕೊಂಡು ಖುಷಿಯಾಗಿರಿ ಫ್ರೆಂಡ್ಸ. ನಾಳೆ ದಿನ ನಾಳೆ ಯೋಚನೆ ಬಿಟ್ಟು ಹಾಕಿ. ಬಾಯ್ ಫ್ರೆಂಡ್ಸ.